ನಮಸ್ತೆ, ವೆಲ್ಕಮ್ ಟು ರಾಕರ್ ರಾಜು ಯೂಟ್ಯೂಬ್ ಚಾನಲ್. ನಾವು ಸುಮ್ಮನೆ ಕುಂತಿದ್ವಿ. ನಮ್ಮ ಫ್ರೆಂಡ್ ಅಂದ ಏನೋ ಚೆನ್ನಾಗೈತೆ, ಮಲೆಬಾದ್ ಬೆಟ್ಟ ಚೆನ್ನಾಗೈತೆ ಹಂಗಿಂಗೆ ಅಂದ. ನಾನು ಏನಿದ್ರು ಏನಿರುತ್ತೆ ಗುರು, ಅದೇ ಗುಡ್ಡ ಅದೇ ಬೆಟ್ಟ ರಾಯಚೂರಲ್ಲಿ ಅಂತಂದರೆ ಅವ್ನು ಬಾಪ ಅಂತ ಕರ್ಕೊಂಡು ಹೋಗ್ತೀನಿ, ಒಂದ್ಸಲ ನೋಡಿ ಬರಂಬ ಅಂತಂದು. ಇವಾಗ ಒಂಟಿ ಫ್ರೆಂಡ್ಸ್ ಎಲ್ಲರೂ ಮಲೆಬಾದ್ ಬೆಟ್ಟಕ್ಕೆ ಏನೋ ಶಿವನ ಗುಡಿ ಐತಂತ, ವ್ಯೂ ಪಾಯಿಂಟೂ ಚೆನ್ನಾಗೈತೆ ಅಂತ ಅಲ್ಲೆಲ್ಲ. ಇವಾಗ ಇಲ್ಲೇ ರೇಸ್ ಕಾನ್ಸೆಪ್ಟ್ ಎಂಕಣೆ ಆದವತ್ತಲ್ಲಿ ಲೆಫ್ಟ್ ತೊಗೋಬೇಕು, ರೈಟ್ ತೊಗೋಬೇಕು. ಮತ್ತು ಮಂತ್ರಾಲ್ ರೋಡ್ ಹತ್ತಿದ್ರೂ ಬರ್ತದ, ಅಲ್ಲಿಂದ ರೈಟೇ ತೊಗೋಬೇಕು ಫ್ರೆಂಡ್ಸ್. ಮತ್ತು ಅದಕ್ಕೆ ಸುಮ್ಮನೆ ಯಾಕೆ ಇಲ್ಲೇ ನಿಯರ್ ಆಗುತ್ತಂತ ನಾವು ಇಲ್ಲೇ ರೈಟ್ ತೊಗೊಕೊಂತೀವಿ. ಇದು ಮಲೆಬಾದ್ ಎಂಟ್ರೆನ್ಸ್. ಇದು ಗವಿ ದಾಟಿ ಹಿಂಗೆ ಸ್ಟೇಟ್ ಹೋಗ್ಬೇಕು, ಎಲ್ಲಿ ಡೈವರ್ಷನ್ ತೊಗೋದೇನಿಲ್ಲ. ಸ್ಟೇಟ್ ಹೋಗಿ ಈ ಕಡೆ ರೈಟ್ ತೊಗೋಬೇಕು. ನಾವು ಇವಾಗ ತೋರಿಸಿದ್ನಲ್ಲ, ನೀವು ಅಲ್ಲಿ ಮಂತ್ರಾಲ್ ರೋಡ್ ಬಂದರೆ ಈ ಕಡೆ ಸ್ಟೇಟ್ ಬಂದರೆ ಈ ರೋಡಿಗೆ ಬರ್ತೀವಿ ನಾವು. ಹಿಂಗೆ ಸ್ಟೇಟ್ ಹೋಗ್ಬೇಕು. ನಮ್ಮ ಕೀರ್ತಿ ರಾಕರ್ ರಾಜುಗೆ ಕನ್ಫ್ಯೂಸ್ ಹಾಕ್ಕೊಂತದಂತ ಇಲ್ಲಿ ಅಡ್ರೆಸ್, ಇವ್ರಿಗೆ ಕೇಳಮ್ ನಿಂತ್ಕರಿ. ಆಮ್ಯಾಕ ಇಲ್ಲಿ ಯಾವ ಬೆಟ್ಟದಾಗ ಹೋಗ್ಬೇಕಲ್ಲಿ ಶಿವನ ಗುಡಿಗೆ ಬಂದು ಲೆಫ್ಟಿಗೆ ಹೊಡೆ, ಸ್ಟ್ರೇಟ್ ಹೋಗ್ರೆ ಬೆಟ್ಟ. ಗೊತ್ತಾಗಿಲ್ಲ ಅಂದರೆ ಯಾರಂಗೆ ಹೇಳ್ತಾರೆ, ಹಾಯ್ ಹಾಯ್ ಹಾಯ್. ಫ್ರೆಂಡ್ಸ್ ಇನ್ನೇನು ಬಂದ್ವಿ ಫ್ರೆಂಡ್ಸ್. ಅಲ್ಲೇ ಗುಡ್ಡದ ಮ್ಯಾಗ ಐತಲ್ಲ, ಅಲ್ಲೇ ಇನ್ನೊಂದು ಸ್ವಲ್ಪ ನಿಯರ್ ಇದೆ, ಚೆನ್ನಾಗೈತೆ ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗೈತೆ, ರೋಡು ಚೆನ್ನಾಗೈತೆ, ಇವಾಗ ಚೆನ್ನಾಗಿ ಮಾಡ್ಯಾರ. ಇನ್ನೊಂದು ರೋಡ್ ಐತೆ ಅಂತ, ಅಲ್ಲಿಂದ ಆಫ್ ರೋಡಿಂಗ್ ಮ್ಯಾಗನೇ ಬರ್ಬೋದಂತ ಗುಡಿ ಪಕ್ಕದಲ್ಲೇ. ನಾವು ಹಂಗೆ ಬಂದುಬಿಟ್ವಿ, ನಮಗೂ ಸಹ ಕನ್ಫ್ಯೂಸ್ ಆಗಿತ್ತಲ್ಲ, ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದರೆ ಹಂಗ್ಲಿಂದ ಬಂದ್ರೆ ಬಿಡ್ರಿ ಫ್ರೆಂಡ್ಸ್. ಇವಾಗ ಇಲ್ಲಿ ನೋಡಿದರೆ ಆಫ್ ರೋಡಿಂಗ್ ಐತೆ, ಚೆನ್ನಾಗೈತೆ ಫ್ರೆಂಡ್ಸ್. ಆದರೆ ಆಫ್ ರೋಡಿಂಗ್ ಅಂದರೆ ಯಾರಿಗೆ ಇಷ್ಟ ಇರೋಂಗಿಲ್ಲ ಹೇಳೋ, ಗಾಡಿ ಓಡ್ಸೋಕೆ. ಚೆನ್ನಾಗೈತೆ ಬಿಡಿ, ಇಲ್ಲೆಲ್ಲ ನೀರು ಫೆಸಿಲಿಟಿ ಐತೆ, ಕುಂದ್ರಕ್ಕೆ ಫೆಸಿಲಿಟಿನೂ ಐತೆ, ಶಾಂತವಾಗೈತಿ ಇಲ್ಲೆಲ್ಲ. ಮತ್ತು ಜನನೂ ಅಷ್ಟೊಂದು ಏನಿಲ್ಲ,
ಮತ್ತು ಇವಾಗ ನಮಗೂ ಗೊತ್ತಿಲ್ಲ ಇದ್ರ ಬಗ್ಗೆ ವಿಶೇಷ ಏನು ಅಂತಂದು ನಾವೇ ಸ್ವಾಮೀಜಿ ಹತ್ರ ಬನ್ನಿ, ಒಳಗೆ ಹೋಗೋಣ ಬನ್ನಿ ದೇವಸ್ಥಾನ ಒಳಗೆ. ಸ್ವಾಮೀಜಿ ಎಲ್ಲ ಚೆನ್ನಾಗಿ ಕೇರ್ ಮಾಡಿದರು, ಚೆನ್ನಾಗೈತಿ ದೇವಸ್ಥಾನ ಎಲ್ಲ ಒಳಗೆ. ನಾವು ಒಳಗೆ ಏನೋ ಅಂದ್ಕೊಂಡಿದ್ವಿ, ಚೆನ್ನಾಗಿತ್ತಾರೆ ದೇವಸ್ಥಾನ ಎಲ್ಲ ಚೆನ್ನಾಗೇ ಕೇರ್ ಮಾಡಿದರು. ಯಾರು ಪ್ರಶಾಂತವಾಗೈತೆ. ನಾವು ಸೋಮವಾರ ಫುಲ್ ರಶ್ ಇರ್ತದೆ ಅಂದ್ಕೊಂಡಿದ್ದೆ, ಅದ್ರಾಗ ಬೇರೆ ಮಧ್ಯಾಹ್ನ ಟೈಮ್ ಬಂದೀವಲ್ಲ, ಯಾರೂ ಇಲ್ಲ. ಅಷ್ಟಾದ್ರೂ ಜನ ಇದ್ದಾರಿಲ್ಲ, ಆದರೆ ಗುಡ್ಡ ಇದು ಪುರಾತನ ದೇವಸ್ಥಾನ. ಇದು 3 ಯುಗಗಳು ಮುಗಿದೋಗ್ಯದ. ಈ ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ 4 ಸ್ತಂಭ, 9 ಅಂಕಣ, 5 ಚಕ್ರಗಳು, 5 ಬಾಗಿಲುಗಳು. ಈ ಗುಡಿ ಸುತ್ತ 3 ದಿಂಡೆ, 3 ದಿಂಡಿಗೆ ಗುಡಿ ಆಗ್ಯದ. ನವಗ್ರಹ ಬಾಗಿಲು 2, ಈ ಶಿವನ ಬಾಗಿಲು 3, 5 ಚಕ್ರಗಳು, ಈ ಪರ್ವತ 3, ನವಗ್ರಹ ಗುಡಿ ತಕ್ಕ 1, ಹೊರಗೆ ಗುಡಿ ತಕ್ಕ 1, 5 ಚಕ್ರಗಳು. ಇದು ಪುರಾತನ ದೇವಸ್ಥಾನ. ಇದು ಕಲಿಯುಗ. ಇದು 4ನೇ ಕಲಿಯುಗದಾಗ ನಾವು ಬಂದೀವಿ. 4ನೇ ಕಲಿಯುಗ. 4,63,000. 4,63,000. 3,000ದಾಗೆ ಇನ್ನು 79 ಉಳಿದದ. 2021 ಅಲ್ಲ, ಈಗ 2021. ಆದರೆ ಇನ್ನು 3,000ದಾಗೆ 79 ಉಳಿದದ. ಇನ್ನು 4,60,70,000 ಉಳಿದದ. ನಾವು ಕಲಿಯುಗದಾಗ ಬಂದೀವಿ. ನಮಸ್ತೆ 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 ನಮಃ. ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ.